ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಸ್ಲಿಂ ಟೋಪಿ ಕಂಡ್ರೆ ಬಹಳ ಪ್ರೀತಿ ಹೀಗಂತ ಹೇಳಿ ಮತ್ತೆ ಸಿದ್ದರಾಮಯ್ಯ ಅವರ ಒಂದು ಕಾಲನ್ನು ಎಳೆದಿದ್ದಾರೆ ಯತ್ನಾಳ್ ಅವರು. ಈ ಬಗ್ಗೆ ಹಿಂದೆ ಕೂಡ ಚರ್ಚೆ ಆಗಿತ್ತು. ಮುಸ್ಲಿಮರ ಟೋಪಿ ಅಂದ್ರೆ ಸಿಎಂ ಸಿದ್ದುಗೆ ಬಹಳಾನೇ ಪ್ರೀತಿ ಅನ್ಸುತ್ತೆ. ಹೀಗಂತ ಹೇಳಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಲನ್ನ ಎಳೆದಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಸಿದ್ದುಗೆ ಮುಸ್ಲಿಮರು ಟೋಪಿ ಹಾಕಿದ್ರೆ ಖುಷಿ ಆಗುತ್ತೆ, ಖುಷಿಯಾಗಿ ಹಾಕಿಸ್ಕೊಳ್ತಾರೆ. ಅವರು ಹಾಲು ಮತದ ಸಮುದಾಯದವರು ಪೇಟ ತೋಡಿಸಿದ್ರೆ ನಿರಾಕರಿಸ್ತಾರೆ. ಟೋಪಿ ಹಾಕಿದವರ ಒಂದು ಮತಗಳು ನನಗೆ ಬೇಡ ಅಂತ ಯತ್ನಾಳ್ ಹೇಳಿರುವಂಥದ್ದು. ಜನ ನನ್ನನ್ನು ಸಿಎಂ ಸ್ಥಾನದಲ್ಲಿ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ಇದನ್ನು ಯಾರಿಂದಲೂ ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ. ಹಿಂದೂಗಳ ಮತದಿಂದ ನಾನು ಸಿಎಂ ಆಗಿಯೇ ಆಗ್ತೇನೆ ಅಂತ ಯತ್ನಾಳ್ ಹೇಳಿರುವಂಥದ್ದು. ನೋಡಿ, ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಈ ಒಂದು ಆರೋಪ ಏನಿದೆ ಪದೇ ಕೇಳಿ ಬರ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿಂದೂಗಳ ಮೇಲೆ ಕಾಳಜಿ ಇಲ್ವಾ ಹಾಗಾದ್ರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುತ್ತೆ ಅವರ ಒಂದು ನಡೆಯಿಂದ. ಈ ಬಾರಿಯೂ ಕೂಡ ಇದೇ ರೀತಿಯಾಗಿ ವ್ಯಂಗ್ಯ ಮಾಡಿರುವಂಥದ್ದು, ಕಾಲೆಳೆದಿರುವಂಥದ್ದು ಯತ್ನಾಳ್ ಅವರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಸ್ಲಿಂ ಅವರ ಟೋಪಿ ಅಂದರೆ ಬಹಳ ಪ್ರೀತಿ. ಮುಸ್ಲಿಂ ಅವರ ಒಂದು ಕಾರ್ಯಕ್ರಮಗಳಿಗೆ ಹೋದರೆ ತಪ್ಪದೆ ಟೋಪಿಯನ್ನು ಹಾಕ್ಕೊಂಡು ಕೂತಿರ್ತಾರೆ, ಹಾಕಿಸ್ಕೊಳ್ತಾರೆ, ಟೋಪಿಯನ್ನೇ ಹಾಕ್ಕೊಂಡು ಭಾಷಣ ಕೂಡ ಮಾಡ್ತಾರೆ. ಆದರೆ ಇವರಿಗೆ ನಮ್ಮ ಹಿಂದೂ ಧರ್ಮದ ಕೆಲವೊಂದು ಕಾರ್ಯಕ್ರಮಗಳಿಗೆ ಬಂದಾಗ ಅವರ ಹಾಲು ಮತದ ಸಮುದಾಯದವರೇ ಪೇಟವನ್ನು ತೊಡಸೋಕೆ ಬಂದಾಗ ನಿರಾಕರಣೆ ಮಾಡಿದಂತಹ ವ್ಯಕ್ತಿ, ತಿರಸ್ಕರಿಸಿದಂತಹ ವ್ಯಕ್ತಿ ಇವರು. ಆದರೆ ಮುಸ್ಲಿಂ ಅವರ ಒಂದು ಟೋಪಿಯನ್ನು ಯಾಕೆ ಸ್ವಾಮಿ ಪದೇ ಹಾಕ್ಕೊಳ್ತೀರಾ, ನಿಮ್ಗೆ ಅಷ್ಟು ಪ್ರೀತಿನ ಅವ್ರ ಮೇಲೆ ಅಂತ ಹೇಳಿ ಕಾಲೆಳೆದಿರುವಂಥದ್ದು ಯತ್ನಾಳ್ ಅವರು. ಯಾಕಂದರೆ ಮೊನ್ನೆ ತಾನೇ ಈದ್ ಮಿಲಾದ್ ಹಬ್ಬ ಆಗಿತ್ತು, ಮುಸ್ಲಿಮರ ಒಂದು ದೊಡ್ಡ ಹಬ್ಬ. ಆ ಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದರು ಸಿಎಂ ಅವರು. ಅಲ್ಲಿ ಆ ಸಮುದಾಯಕ್ಕೆ ಸೇರಿದಂತಹ ಮುಖಂಡರುಗಳು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಲ್ಲೇ ಇದ್ದರು. ಅವರೆಲ್ಲರೂ ಸೇರಿ ಅವರಿಗೆ ಟೋಪಿಯನ್ನು ಹಾಕಿ ಗೌರವವನ್ನು ಕೂಡ ಸಲ್ಲಿಸಿದರು ಸಿಎಂ ಅಂತ ಹೇಳಿ. ಆಗ ಖುಷಿಯಿಂದಾನೇ ಅವರು ಟೋಪಿಯನ್ನು ಹಾಕಿಸ್ಕೊಂಡಿದ್ರು. ಆ ಟೋಪಿಯನ್ನು ಹಾಕಿಸ್ಕೊಂಡು ಭಾಷಣ ಕೂಡ ಮಾಡಿದ್ರು. ಕಾರ್ಯಕ್ರಮ ಮುಗಿಯೋ ತನಕ ಟೋಪಿ ಕೂಡ ಹಾಕ್ಕೊಂಡಿದ್ರು. ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಲ್ಲೋ ಒಂದು ಕಡೆ ಮುಸ್ಲಿಮರ ಟೋಪಿ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ, ಬಹಳ ಪ್ರೀತಿ ಇದೆ ಅದ್ರ ಮೇಲೆ. ಅದಕ್ಕೆ ಅದನ್ನು ಖುಷಿಯಿಂದ ಸ್ವೀಕರಿಸ್ತಾರೆ, ಹಾಕ್ಕೊಳ್ತಾರೆ. ಯಾರು ಹಾಕಿದ್ರು ಕೂಡ ಹಾಕ್ಸ್ಕೊತೀನಿ ನಾನು ಆ ಟೋಪಿನ ಅಂತ ಹೇಳ್ತಾರೆ. ಆದರೆ ಇವರಿಗೆ ಪೇಟವನ್ನು ತೊಡಿಸಿದ್ರೆ ಇಷ್ಟ ಆಗಲ್ಲ, ಕುಂಕುಮವನ್ನು ಇಟ್ಟರೆ ಇಷ್ಟ ಆಗಲ್ಲ, ಅದನ್ನು ಬೇಡ ಅಂತ ಹೇಳ್ತಾರೆ. ಹಾಗಾದರೆ ಅದು ನಿಜಾನ ಅನ್ನೋ ರೀತಿಯಲ್ಲಿ. ಮತ್ತು ಇದರ ಜೊತೆಗೆ ಅವ್ರು ಹೇಳ್ತಾರೆ, ನನ್ನನ್ನು ಜನ ಸಿಎಂ ಒಂದು ಸ್ಥಾನದಲ್ಲಿ ನೋಡಬೇಕಂತ ಆಸೆ ಪಡ್ತಾ ಇದ್ದಾರೆ. ಅದನ್ನು ಯಾರಿಂದ ಕೂಡ ಮುಂದಿನ ದಿನಗಳಲ್ಲಿ ತಪ್ಪಿಸೋಕೆ ಆಗಲ್ಲ. ನಾನು ಹಿಂದೂಗಳ ಮತದಿಂದಾನೇ ಸಿಎಂ ಆಗ್ತೀನಿ. ನನಗೆ ಟೋಪಿ ಹಾಕಿಸಿಕೊಂಡವರ ಓಟ್ಗಳು ನನಗೆ ಬೇಡ. ಟೋಪಿ ಹಾಕುವವರ ಅದು ಹಾಕಿಸ್ಕೊಂಡ್ರೆ ಏನಿದ್ದಾರೆ ಅವರ ಓಟು ನನಗೆ ಬೇಡ. ನಾನು ಹಿಂದೂಗಳ ಓಟುಗಳನ್ನು ಮಾತ್ರ ತಗೊಂಡು ನಾನು ಸಿಎಂ ಆಗ್ತೀನಿ. ನನ್ನ ಸಿಎಂ ಆಗಿ ಜನ ನೋಡಬೇಕು ಅಂದ್ಕೊತಿದ್ದಾರೆ. ನಾನು ಸಿಎಂ ಮುಂದಿನ ದಿನಗಳಲ್ಲಿ ಆಗ್ತೀನಿ. ಇದನ್ನು ನೀವಾಗಲಿ ಯಾರೇ ಆಗಲಿ ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯತ್ನಾಳ್ ಅವರು. ಈ ಒಂದು ವಿಚಾರದಲ್ಲಿ ಪಕ್ಕಾ ನಾನು ಹಿಂದೂವಾದಿ, ನಾನು ಹಿಂದೂಗಳ ಓಟ್ಗಳನ್ನು ಮಾತ್ರ ತಗೊಳ್ತೀನಿ ಅಂತ ಹೇಳಿರುವಂಥದ್ದು ಯತ್ನಾಳ್ ಅವರು ಈ ಒಂದು ವಿಷಯದಲ್ಲಿ. ಹಾಗೆ ಮುಸ್ಲಿಮರ ಮೇಲೆ ಬಹಳ ಒಲವಿದೆ ಸಿದ್ದರಾಮಯ್ಯ ಅವರಿಗೆ, ಅವರ ವಿಶೇಷವಾಗಿ ಅವರ ಒಂದು ಟೋಪಿಯ ಮೇಲೆ, ಹೀಗಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.